ಯಾಕೆ ಕೇಳು, ಯಾರು ಏನಂತ ಕೇಳು. ವಿಜಯಕಾಳಿ ಪವಾಡ ಬಸವಪ್ಪನವ್ರ ಪುಣ್ಯಕ್ಷೇತ್ರ ಕಾರ್ತಿಕ್ ಮಾಸದಲ್ಲಿ ತುಂಬ ವಿಶೇಷವಾಗಿ ಶುಕ್ರವಾರ ಮತ್ತು ಸೋಮವಾರದಲ್ಲಿ ದೀಪ ಹಚ್ಚೋದ್ರಿಂದ ನಮ್ಮಲ್ಲಿ ಯಾವುದೇ ಥರದ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗ್ತದೆ ಅನ್ನೋ ನಂಬಿಕೆ. ಪ್ರತಿಯೊಬ್ಬರು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರತಿ ಶುಕ್ರವಾರ ಮತ್ತು ಸೋಮವಾರದಲ್ಲಿ ಕಾರ್ತಿಕೆ ಇರೋದ್ರಿಂದ, ಕಾರ್ತಿಕ್ ಮಾಸದಲ್ಲಿ ದೀಪ ಹಚ್ಚೋದ್ರಿಂದ ನಮ್ಮ ಸರ್ವ ಸಂಕಷ್ಟಗಳು ದೂರ ಆಗ್ತವೆ ಅನ್ನೋ ನಂಬಿಕೆ. ಪ್ರತಿಯೊಬ್ಬರು ಕೂಡ ಬನ್ನಿ, ಭಾಗವಹಿಸಿ, ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ. ಇದೇ 1ನೇ ತಾರೀಕು ವಿಶೇಷವಾಗಿ ದೀಪ ಹಚ್ಚುವಂಥ ಕಾರ್ಯಕ್ರಮ ಇರುತ್ತೆ. ಪ್ರತಿಯೊಬ್ಬರು ಕೂಡ ಬಂದು ಸಂಜೆ ಕಾಲದಲ್ಲಿ ಭಾಗವಹಿಸಿ ಪ್ರತಿಯೊಬ್ಬರಿಗೂ ಕೂಡ ತಾಯಿ ಜಗನ್ಮಾತೆ ವಿಜಯಕಾಳಿ ಅಮ್ಮನವರ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ. ವಿಜಯಕಾಳಿ ಪವಾಡ ಬಸವಪ್ಪನವರ ಕ್ಷೇತ್ರದಲ್ಲಿ ಡಿಸೆಂಬರ್ 1ನೇ ತಾರೀಕು ಕೊನೆ ಅಮಾವಾಸ್ಯೆ, ಕೊನೆ ಕಾರ್ತಿಕ ಮಾಸದ ಹಿಂದಿನ ದಿವಸ ತುಂಬ ವಿಶೇಷವಾಗಿ ವಿಭಿನ್ನವಾಗಿರುತ್ತೆ. ಲಕ್ಷ ದೀಪೋತ್ಸವ ಇರುತ್ತೆ. ಪ್ರತಿಯೊಬ್ಬರು ಕೂಡ ಬಂದು ಭಾಗವಹಿಸಿ ಪ್ರತಿಯೊಬ್ಬರಿಗೂ ಕೂಡ ಆ ತಾಯಿ ಜಗನ್ಮಾತೆ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ. ನಂಬಿಕೆ, ಭಕ್ತಿ, ವಿಶ್ವಾಸ ಇಟ್ಟು ಬಂದರೆ ವಿಜಯಕಾಳಿ ಅಮ್ಮನವರ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತೆ. ಭಗವಂತನ ಕೃಪೆಗೆ ಬಂದಾಗ ಸಾನ್ನಿಧ್ಯದಲ್ಲಿ ತಾಯಿ ಜಗನ್ಮಾತೆ ಮುಂದೆ ಏನು ಸಂಕಲ್ಪ ಆಗಬೇಕು ಅದನ್ನ ಸಂಕಲ್ಪ ಮಾಡ್ಕೊಂಡು ಹೋದ್ರೆ ಖಂಡಿತ ಪರಿಹಾರ ಸಿಗುತ್ತೆ ಅನ್ನೋ ನಂಬಿಕೆ. ದೀಪೋತ್ಸವದಲ್ಲಿ ಪಂಚಗವ್ಯ ದೀಪ ಇರುತ್ತೆ ಅಥವಾ ಪಂಚಗವ್ಯ ದೀಪನೇ ಇರುತ್ತೆ. ಲಕ್ಷ ದೀಪೋತ್ಸವ ಪಂಚಗವ್ಯ ದೀಪನೇ ಹಚ್ಚುವಂಥದ್ದು ನಮ್ಮಲ್ಲಿ ವಿಭಿನ್ನವಾಗಿರುತ್ತೆ. ಪ್ರತಿಯೊಬ್ಬರು ಕೂಡ ಬಂದು ಭಾಗವಹಿಸಿ ಪ್ರತಿಯೊಬ್ಬರಿಗೂ ತಾಯಿ ಜಗನ್ಮಾತೆ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತೆ. ನನ್ನ ಹೆಸರು ದೇವಿಕಾ ಅಂತ ಹೇಳಿ ಬೆಂಗಳೂರಿಂದ ಬಂದಿದ್ದೀವಿ. ಸೊ ನಮ್ಮ ಫ್ಯಾಮಿಲಿ ಎಲ್ಲರೂ ಬಂದಿದ್ದೀವಿ. ನಂಬಿಕೆ ಇಟ್ಟು ಬಂದಿದ್ದೀವಿ. ತಾಯಿ ಕಾಪಾಡ್ತಾಳೆ ಅಂತ ನಂಬಿದ್ದೀವಿ ಅಷ್ಟೇ. ಒಂಥರ ಅಂದರೆ ನಮಗೆ ಫ್ರೆಶ್ ಅನ್ನಿಸ್ತಿದೆ ಅಷ್ಟೇ. ನಮ್ಮ ಅತ್ತೆಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಸೊ ಅದಕ್ಕೇನೆ ಆರ್ಕೆ ಅಂದ್ಕೊಂಡಿದ್ದೀವಿ. ಅದೆಲ್ಲ ಸಾಲ್ವ್ ಆದರೆ ಮತ್ತೆ ಬರ್ತೀವಿ. ಅಂದರೆ ಒಂದು ಮನಸ್ಸಲ್ಲಿ ಒಂದು ನೆಮ್ಮದಿ ಇದೆ. ಸೊ ಅಷ್ಟೇ, ಒಂದು ಮನಸ್ಸಲ್ಲಿ ಒಂದು ನೆಮ್ಮದಿ ಇದೆ. ಒಂದು ಅದೇ ರೀತಿ ಇರಲಿ ಅಂತ ಅನಿಸುತ್ತೆ. ದೇವಿಯಿಂದ ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲ ಭಕ್ತರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ. ನಮಗೂ ಒಳ್ಳೇದಾದರೆ ಇನ್ನೊಂದು ಸಾರಿ ಮತ್ತೆ ಬರ್ತಾ ಇದೆ. ನಾವು 1 ಇಯರಿಂದ ಬರ್ತಾಯಿದ್ದೀವಿ. ನಾವು ಅಂದ್ಕೊಂಡಿದ್ದೆಲ್ಲ ಆಗ್ತಾಯಿದೆ. ನಂಬಿ ಬಂದರೆ ವಿಜಯಕಾಳಿನೂ ಒಳ್ಳೇದಾಗುತ್ತೆ. ಈಗ ಏನೇನು ಬದಲಾವಣೆ ಆಗಿದೆ? ನಾವು ಒಂದು ಸೈಟ್ ತೊಗೋಬೇಕು ಅಂತ ಅಂದ್ಕೊಂಡಿದ್ವಿ. ಸೈಟ್ ತೊಗೊಂಡಿದ್ದೀವಿ. ಇನ್ನೊಂದು ಕೆಲಸ ಇದೆ, ಅದು ಆಗಬೇಕು ಅಂತ ಬರ್ತಾಯಿದ್ದೀವಿ. ಅದಾದಮೇಲೆ ಹೇಳ್ತೀವಿ. ತಾಯಿ ಕೃಪೆಯಲ್ಲಿ ಸೈಟ್ ಸಿಕ್ಕಿದೆ. ಮನೇನು ಕಟ್ತೀರಾ, 18 ತಿಂಗಳ ಮನೆ ಕಟ್ತೀರಾ ಅಂತ ಹೇಳಿದ್ದಾರೆ. ಯಾವಾಗ ಆರಂಭ ಮಾಡ್ತೀರಾ? ಗುರುಗಳು ಇನ್ನೊಂದು 1.5 ಇಯರಲ್ಲಿ ಅಂತ ಹೇಳಿದ್ದಾರೆ. ಅಷ್ಟರೊಳಗಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಷ್ಟರೊಳಗಡೆ ಕಟ್ತೀನಿ ಅಂತ ಹೇಳಿದ್ದಾರೆ. ಕಟ್ತೀವಿ. ಈಗ ಮಿರಕಲ್ ಚೇಂಜಸ್ ಏನೇನು ನಡೆದಿದೆ ಅಂತ ಅಂದರೆ ಹೆಲ್ತ್ ಇಶ್ಯೂಸ್ ಇರೋದು ಒಂದು ಸ್ವಲ್ಪ ಕ್ಲಿಯರ್ ಆಗಿದೆ. ನಂಬಿ ಬಂದರೆ ವಿಜಯಕಾಳಿ ಒಳ್ಳೇದು ಮಾಡ್ತಾಳೆ. ನಂಬಿಕೆ ಇಟ್ಕೊಂಡು ಬರಬೇಕು. ನಾವು ಇಲ್ಲಿಗೆ ಬಂದಮೇಲೆ ನಾವು ಯಾವುದೋ ಒಂದು ಕೆಲಸದ ಮೇಲೆ ಅಂತಲೇ ಬಂದಿದ್ದು. ಅದು ಆಗ್ತಾಯಿದೆ. ಬಟ್ ಅದಕ್ಕೆ ಮುಂಚೆನೇ ನಾವು ಒಂದು ನೆಲೆ ಮಾಡ್ಕೋಬೇಕು, ಜಾಗ ತೊಗೊಂಡು ಏನಾದ್ರು ಮಾಡ್ಕೋಬೇಕು ಅಂದಾಗ ಅದು ಒಂದು 3 ತಿಂಗಳು ಒಳಗಡೆ ಸಕ್ಸಸ್ ಆಗಿದೆ ಜಾಗ ತೊಗೊಂಡು. ಈಗ ಮನೆ ಕಟ್ಟಬೇಕು, ಅದಕ್ಕೆ ಏನೋ ಪ್ಲ್ಯಾನ್ ಅಂತ ಕೇಳಿದ್ವಿ. ಗುರುಗಳು 1.5 ವರ್ಷ ಒಳಗಡೆ ಕಟ್ತೀನಿ ಅಂತ ಹೇಳಿದ್ದಾರೆ. ದೇವ್ರನ್ನ ನಂಬಿ ಬಂದರೆ ಯಾವುದೇ ಥರದ ಏನೋ ನೆಗೆಟಿವ್ ಇಟ್ಕೊಂಬರ್ಬಾರ್ದು, ಪಾಸಿಟಿವ್ ಆಗುತ್ತೆ ಅಂದ್ಕೊಂಡೇ ಬರಬೇಕು. ಆಗುತ್ತೆ ಅಂದ್ಕೊಂಬಂದರೆ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ. ನಾವು ಅಂದ್ಕೊಂಡೇ ಇರಲಿಲ್ಲ, ನಮ್ಮ ಹತ್ರ ದುಡ್ಡು ಇರಲಿಲ್ಲ. ಅದು ಹೆಂಗೆ ಹೊಂಚಿತೋ ಹೆಂಗೆ ತೊಗೊಂಡ್ವಿ ಅಂತಲೇ ನಮ್ಗೆ ಗೊತ್ತಾಗ್ತಿಲ್ಲ. ತಾಯಿ ಕೃಪೆ, ತಾಯಿನ ನಂಬಿ ಬಂದರೆ ಎಲ್ಲ ತುಂಬ ಒಳ್ಳೆಯದಾಗುತ್ತೆ. 5 ಗಂಟೆಗೆ ಕುಡಿತಾ ಇದ್ದೆ. ನನಗೆ ಯಾವ ಇದು ಅನ್ನೋದೇ ಗೊತ್ತಿರಲಿಲ್ಲ. ಎಷ್ಟೆಷ್ಟೋ ಸೆಂಟ್ರ್ಗಳಿಗೆಲ್ಲ ಹಾಕಿದ್ರು. ನಾನು ಏನು ಮಾಡಿದ್ರು ನಾನು ಎಲ್ಲೋ ಬಿಟ್ಟಿರಲಿಲ್ಲ. ನನ್ನ ಮಗಳು ಇನ್ಸ್ಟಾಗ್ರಾಮಲ್ಲಿ ನೋಡಿ ನಮ್ಮ ಚಿಕ್ಕಪ್ಪರು ಹೇಳಿದ್ರು ವಿಜಯಕಾಳಿ ಕಂಬ ಈ ಥರ ಅಂದ್ಬಿಟ್ಟು. ನನ್ನ ಮಗಳು ಇಲ್ಲಿ ಕರ್ಕೊಂಬಂದ್ಮೇಲೆ ಫಸ್ಟ್ ಸರಿ ನಾನು ಏನೂ ಇಲ್ಲ, ಬಸವಣ್ಣ ಇಲ್ಲ, ಸಾಟರ್ಡೆ ಬಂದಿದ್ದು. ಸ್ವಾಮಿಗಳಿದ್ದಾಗ ನೋಡ್ಬಿಟ್ಟು ಎಲ್ಲ ಈ ಥರ ಎಲ್ಲ ಹೇಳಿದ್ರು. ಅವತ್ತು ಬರೀ ನನ್ನ ಮಗಳು ನಾನು ಇಲ್ಲಿ ದೇವ್ರ ಹತ್ರ ಕಣ್ಣೀರು ಹಾಕ್ಬಿಟ್ಟು ಹೋಗಿದ್ದೆ ಅಷ್ಟೇ. 1 ವರ್ಷ ಆಯ್ತು, 2-3 ಸುಮಾರು 2 ಸರಿ ಹೋಮಕ್ಕೆಲ್ಲ ಬಂದಿದ್ದೀನಿ. ನನ್ನ ಮಗಳು ಹೆಂಡತಿ ತಿಂಗಳು ಒಂದು 5-6 ಸರಿ ಎಲ್ಲ ಬಂದಿದ್ದೀವಿ, ಬರ್ತಾ ಇರ್ತೀವಿ. ಎಲ್ಲ 2 ಹೋಮಕ್ಕೂ ಬಂದಿದ್ದೀನಿ. ಚೆನ್ನಾಗಾಗಿತ್ತು ಎಲ್ಲ. 1 ವರ್ಷ ಕಂಪ್ಲೀಟ್ ಮಾಡಿದ್ದೆ ಸ್ವಾಮಿ, ಏನು ಅಂತೇನಿಲ್ಲ. 1 ವರ್ಷ ಆದಮೇಲೆ ಆಗಿಲ್ಲ, ಅದನ್ನು ಈ ಥರ ಆಯಿತು. ಲೈಫ್ ಚೆನ್ನಾಗಿದೆ. ದಯವಿಟ್ಟು ಈ ತಾಯಿನ ಯಾರು ನಂಬಿದ್ರು ಈ ತಾಯಿ ಮಾತ್ರ ವಿಜಯಕಾಳಿ ಕಂಬ ಯಾರನ್ನೂ ಕೈ ಬಿಡಲ್ಲ. हरि ओम नारायण श्री हरि महाकाली सर्वं लोकेश्वरी आदि पराशक्ति दुर्गा देवी जगन्माते
जगन्ज्योति परंज्योति भद्रकाली पंडरी अनंतरूपिणी त्रिकाल भैरवी पद्मावती महाकाली तद्भवती महाकाली ईश्वर पार्वती परमेश्वर कालिका देवी नमः। हरि ओम नारायण श्री हरि महाकाली सर्वेश्वरी विजय काली सर्वं लोके ताये जगन्माते जगन्ज्योति परंज्योति भद्रकाली पंडरी अनंतरूपिणी त्रिकाल भैरवी पद्मावती महाकाली ओम राम ह्रीं क्लीं ऐं ह्रीं नमः स्वाहा। हरि ओम नारायण ज्योति परंज्योति भद्रकाली पंडरी अनंतरूपिणी त्रिकाल भैरवी पद्मावती महाकाली यद्भवं तद्भवति महाकाली पार्वती परमेश्वरी कालिका देवी नमः। दुर्गा देवी जगन्माते जगन्ज्योति परंज्योति भद्रकाली पंडरी अनंतरूपिणी त्रिकाल भैरवी पद्मावती महाकाली यद्भवति महाकाली ईश्वर पार्वती परमेश्वर विजय काली सर्वं लोकेश्वरी महाकाली विजय काली जय काली सर्वं लोकेश्वरादि पराशक्ति पार्वती महाकाली सर्वेश्वर विजय काली जय काली सर्वं लोकेश्वर नारायणी श्रीहरि महाकाली ओम राम ऐं ह्रीं स्वाहा। विघ्ननायकं गौरी पुत्रां सद्गुरुनाथाय लोहितं केशकमलाथ वासुदेवाय कालिका देवी नमः। ओम दुर्गाय नमः महाकाली ईश्वर पार्वती परमेश्वरी कालिका देवी नमः। जगन्ज्योति परंज्योति भद्रकाली पंडरी अनंतरूपिणी त्रिकाल भैरवी पद्मावती हरि ओम नारायण हरि महाकाली विजय काली जय काली सर्वं लोकेश्वरी देवी नमो जगन्माते जगन्ज्योति परंज्योति भद्रकाली पंडरी अनंतरूपिणी त्रिकाल भैरवी पद्मावती महाकाली यद्भवं तद्भवति महाकाली ईश्वर पार्वती परमेश्वरं श्री कालिका देवी नमः। ओम भगवती महाकाली सुरसुंदरी प्राणनायकी सर्वेश्वरी सर्वपीडापर्ययिणी परमानंदी शुद्ध संहारिणी सर्वग्रह दोषनाशिनी सर्वकाल दक्षिणी ओम राम ह्रीं क्लीं ऐं ह्रीं ओम स्वाहा। हरि ओम नारायण श्री हरि महाकाली सर्वेश्वरी विजय काली जय काली आदिशक्ति पराशक्ति इच्छा क्रिय शक्ति ज्ञान शक्ति महाशक्ति महाकाली ओम राम ह्रीं क्लीं ऐं ह्रीं ओम स्वाहा। पंडरी अनंतरूपिणी ಹಿಂದೆ ಬರಬೇಡ ಮುಂದಕ್ಕೆ ಹೋಗವ ತೀರ್ಥ ಸ್ನಾನ ಆದ್ಮೇಲೆ ತಿರ್ಗಿ ಹಿಂದೆ ಬರಂಗಿಲ್ಲ ಬನ್ನಿ ಮುಂದೆ ಹೋಗಿಮ್ಮ ಹೋಗಿ ಬರ್ತಾರ ಹೋಗಿ ಅಲ್ಲೇ ಮುಂದೆ ಬನ್ನಿ ದಯವಿಟ್ಟು ಮುಂದೆ ಮತ್ತೆ ನಡೆಯುತ್ತೆ ನಿಮ್ಮ ಒಬ್ರು ನೋಡಿ ಇಲ್ಲೇ ಬರ್ತಾ ಇದ್ದಾರೆ ಅಲ್ಲಿ ಅವರು ಇಲ್ಲೇ ಬರ್ತಾ ಇದ್ದಾರೆ ಇಲ್ಲೇ ಬಿಡೋದಾಗ ಸಿಗ್ಲಿಲ್ಲ ಅವನ್ನ ಕರೆದ ಇವ್ನು ಕರೆದ ಅಂದ್ಬಿಟ್ಟು ಇದನ್ನೇ ಕೊಟ್ಬಿಡಪ್ಪ ಅಂತ ಕೊಡ್ತಾರೆ ಬನ್ನಿ ಅದರ ಈಗ ಗೊತ್ತಿಲ್ಲ ಏನು ಕೇಳಪ್ಪ ಮಾಹಿತಿ ತಿಳ್ಕೊಂಡು